ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 9ನೇ ತರಗತಿ ವಿಜ್ಞಾನ ಭಾಗ 1ರಲ್ಲಿರ್ತಕ್ಕಂಥ ಪಾಠ ಜೀವದ ಮೂಲ ಘಟಕ ಅಂತ ಅಧ್ಯಾಯ 3 ಇದೆ. ಸೊ ಅದರಲ್ಲಿರ್ತಕ್ಕಂಥ ಅಭ್ಯಾಸದಲ್ಲಿರ್ತಕ್ಕಂಥ ಪ್ರಶ್ನೆಗಳನ್ನು ತಂದಿದ್ದೀನಿ. ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ. ಬೇರೆ ಎಲ್ಲ ವಿಷಯಗಳಲ್ಲಿ ಕೂಡ ವಿಡಿಯೋಗಳು ಬರ್ತಾ ಇದ್ದಾವೆ, ಅವುಗಳನ್ನ ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡ್ತೀನಿ. ಪ್ರಶ್ನೆ 1, ಸಸ್ಯ ಜೀವಕೋಶ ಮತ್ತು ಪ್ರಾಣಿ ಜೀವಕೋಶಗಳನ್ನು ಹೋಲಿಕೆ ಮಾಡಿ ಮತ್ತು ಅವು ಯಾವ ವಿಧಗಳಲ್ಲಿ ಪರಸ್ಪರ ಭಿನ್ನವಾಗಿದ್ದಾವೆ ಅಂತ ಕೇಳಿದರು. ಸೊ ಉತ್ತರ ಪ್ರಾಣಿ ಜೀವಕೋಶ, ಸಸ್ಯ ಜೀವಕೋಶ. ಪ್ರಾಣಿ ಜೀವಕೋಶದಲ್ಲಿ ಏನಾಗಿರ್ತದಪ್ಪ ಅಂದ್ರೆ ಗಾತ್ರದಲ್ಲಿ ಚಿಕ್ಕವಾಗಿದ್ದರೆ ಸಸ್ಯ ಜೀವಕೋಶ ಏನಾಗಿರ್ತದೆ ಪ್ರಾಣಿ ಜೀವಕೋಶಕ್ಕಿಂತ ದೊಡ್ಡದು ಆಗಿರ್ತದೆ. ಇನ್ನು ಪ್ರಾಣಿ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರೋದಿಲ್ಲ, ಸಸ್ಯ ಜೀವಕೋಶದಲ್ಲಿ ಕೋಶ ಭಿತ್ತಿ ಇರ್ತದೆ. ಪ್ರಾಣಿ ಜೀವಕೋಶದಲ್ಲಿ ರಸದಾನಿಗಳು ಚಿಕ್ಕ ಗಾತ್ರ ಇರ್ತವೆ, ಬಟ್ ಸಸ್ಯ ಜೀವಕೋಶದಲ್ಲಿ ರಸದಾನಿಗಳ ಗಾತ್ರ ದೊಡ್ಡದು ಆಗಿರ್ತದೆ. ಇನ್ನು ಪ್ರಾಣಿ ಜೀವಕೋಶದಲ್ಲಿ ಪತ್ರಹರಿತ್ತು ಇರೋದಿಲ್ಲ, ಬಟ್ ಸಸ್ಯ ಜೀವಕೋಶದಲ್ಲಿ ಪತ್ರಹರಿತ್ತು ಇರ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಪ್ರೋಕ್ಯಾರಿಯೋಟ್ ಜೀವಕೋಶ ಯುಕ್ಯಾರಿಯೋಟ್ ಜೀವಕೋಶಕ್ಕಿಂತ ಹೇಗೆ ಭಿನ್ನ ಅಂತ ಕೇಳಿದರೆ ಇದರಲ್ಲಿನೂ ಕೂಡ ನೀವು ವ್ಯತ್ಯಾಸವನ್ನೇ ಬರೀಬೇಕು. ಪ್ರೋಕ್ಯಾರಿಯೋಟ್ ಜೀವಕೋಶ ನಿರ್ದಿಷ್ಟ ಪೊರೆಯಿಂದ ಆವೃತವಾಗಿರುವುದಿಲ್ಲ ಯಾವುದು ಕೋಶ ಕೇಂದ್ರ, ಬಟ್ ಯುಕ್ಯಾರಿಯೋಟ್ ಜೀವಕೋಶದಲ್ಲಿನ ಕೋಶ ಕೇಂದ್ರ ನಿರ್ದಿಷ್ಟ ಪೊರೆಯಿಂದ ಆವೃತವಾಗಿರ್ತದೆ. ಆಮೇಲೆ ಪ್ರೋಕ್ಯಾರಿಯೋಟ್ ಜೀವಕೋಶದಲ್ಲಿ ಒಂದೇ ಕ್ರೋಮೋಸೋಮ್ ಇರ್ತದೆ, ಬಟ್ ಯುಕ್ಯಾರಿಯೋಟ್ ಜೀವಕೋಶದಲ್ಲಿ ಒಂದಕ್ಕಿಂತ ಹೆಚ್ಚು ಕ್ರೋಮೋಸೋಮ್ ಇರ್ತವೆ. ಇನ್ನು ಪ್ರೋಕ್ಯಾರಿಯೋಟ್ ಜೀವಕೋಶದಲ್ಲಿ ಪೊರೆ ಸಹಿತ ಕಣದಂಗಗಳು ಹೊಂದಿಲ್ಲ, ಬಟ್ ಯುಕ್ಯಾರಿಯೋಟ್ ಜೀವಕೋಶದಲ್ಲಿ ಪೊರೆ ಸಹಿತ ಕಣದಂಗ ಹೊಂದಿದ್ದಾವೆ. ಇನ್ನು ಪ್ರೋಕ್ಯಾರಿಯೋಟ್ ಜೀವಕೋಶದಲ್ಲಿ ಮೆಟ್ರೋಕಾಂಡ್ರಿಯಾ ಇರೋದಿಲ್ಲ, ಯುಕ್ಯಾರಿಯೋಟ್ ಜೀವಕೋಶದಲ್ಲಿ ಮೆಟ್ರೋಕಾಂಡ್ರಿಯಾ ಇರ್ತದೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಕೋಶ ಪೊರೆಯು ಛಿದ್ರವಾದರೆ ಅಥವಾ ಮುರಿದು ಹೋದರೆ ಏನಾಗಬಹುದು ಅಂತ ಕೇಳಿದರು. ಸೊ ಕೋಶ ಪೊರೆ ಛಿದ್ರವಾದರೆ ಜೀವಕೋಶ ನಾಶನೇ ಆಗ್ತದೆ. ಮುಂದಿನ ಪ್ರಶ್ನೆ, ಗಾಲ್ಗಿ ಸಂಕೀರ್ಣ ಇಲ್ಲದಿದ್ದರೆ ಕೋಶದ ಜೀವಕ್ಕೆ ಉಂಟಾಗಬಹುದಾದ ತೊಂದರೆಗಳು ಏನು ಅಂತ ಕೇಳಿದರು. ಈ ಗಾಲ್ಗಿ ಸಂಕೀರ್ಣ ಇಲ್ಲದೇ ಇದ್ದರೆ ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಿಂದ ಸಂಶ್ಲೇಷಿಸಲ್ಪಟ್ಟ ವಸ್ತುವನ್ನು ಪ್ಯಾಕ್ ಮಾಡಿ ಕೋಶದ ಭಾಗಗಳಿಗೆ ಸಾಗಾಣಿಕೆ ಮಾಡಲು ಸಾಧ್ಯನೇ ಆಗೋದಿಲ್ಲ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಯಾವ ಕಣದಂಗ ಕೋಶದ ಶಕ್ತಿ ಕೇಂದ್ರ ಅಂತ ಕರಿತೀವಿ ಏಕೆ? ಗೊತ್ತಿರಲಿ, ಮೈಟೋಕಾಂಡ್ರಿಯಾ. ಏಕೆಂದರೆ ಜೀವದ ಉಳಿವಿಕೆಗೆ ಅಗತ್ಯವಾದ ಅನೇಕ ರಾಸಾಯನಿಕ ಚಟುವಟಿಕೆಗಳನ್ನು ನಿರ್ವಹಿಸಲಿಕ್ಕೆ ಅಗತ್ಯವಾದ ಶಕ್ತಿಯನ್ನು ಮೈಟೋಕಾಂಡ್ರಿಯಾ ATP ಅಣುವಿನ ರೂಪದಲ್ಲಿ ಬಿಡುಗಡೆ ಮಾಡ್ತದೆ. ಅದಕ್ಕಾಗಿ ಅದನ್ನೇ ನಾವು ಕೋಶದ ಶಕ್ತಿ ಕೇಂದ್ರ ಅಂತಲೇ ಕರೆಯೋದು. ಮುಂದಿನ ಪ್ರಶ್ನೆ, ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗುವ ಲಿಪಿಡ್ಗಳು ಮತ್ತು ಪ್ರೋಟೀನ್ಗಳು ಎಲ್ಲಿ ಸಂಶ್ಲೇಷಿಸಲ್ಪಡ್ತವೆ ಅಂತ ಕೇಳಿದರು. ಸೊ ಕೋಶ ಪೊರೆಯ ನಿರ್ಮಾಣದಲ್ಲಿ ಭಾಗಿಯಾಗ್ತಕ್ಕಂಥ ಲಿಪಿಡ್ ಮತ್ತು ಪ್ರೋಟೀನ್ಗಳು ಎಂಡೋಪ್ಲಾಸ್ಮಿಕ್ ರೆಟಿಕ್ಯುಲಮ್ನಲ್ಲಿ ಸಂಶ್ಲೇಷಣೆಗೆ ಒಳಪಡ್ತವೆ ಅಂತ ಬರೆದ್ರೆ ಸಾಕು. ಮುಂದಿನ ಪ್ರಶ್ನೆ, ಅಮೀಬಾ ತನ್ನ ಆಹಾರ ಹೇಗೆ ಪಡೀತದೆ ಅಂತ ಕೇಳಿದರು. ಇಲ್ಲಿ ಎಂಡೋಸೈಟೋಸಿಸ್ ವಿಧಾನ ಇದೆ. ಸೊ ಎಂಡೋಸೈಟೋಸಿಸ್ ವಿಧಾನದಿಂದನೇ ಅಮೀಬಾ ಆಹಾರವನ್ನು ಪಡೀತದೆ. ಮುಂದಿನ ಪ್ರಶ್ನೆ, ಅಭಿಸರಣೆ ಎಂದರೇನು? ನೀರಿನ ಅಣುಗಳು ಅಧಿಕ ಸಾರತೆಯ ಪ್ರದೇಶದಿಂದ ಕಡಿಮೆ ಸಾರತೆಯ ಪ್ರದೇಶಕ್ಕೆ ಅರೆವ್ಯಾಪಿ ಪೊರೆಯ ಮೂಲಕ ಹಾದು ಹೋಗೋ ಕ್ರಿಯೆ ಅಭಿಸರಣೆ ಅಂತಲೇ ಹೇಳೋದು. ಮುಂದಿನ ಪ್ರಶ್ನೆ, ಈ ಕೆಳಗಿನ ಅಭಿಸರಣೆ ಪ್ರಯೋಗವನ್ನು ಕೈಗೊಳ್ಳಬೇಕು. ಸಿಪ್ಪೆ ಸುಲಿದ ಆಲೂಗಡ್ಡೆಯ 4 ಅರ್ಧ ತುಂಡುಗಳನ್ನು ತೆಗೆದುಕೊಳ್ಳಬೇಕು ಮತ್ತು ಪ್ರತಿ ತುಂಡಿನಲ್ಲಿ ಬಟ್ಟಲಿನಾಕಾರದ ಕುಳಿ ಮಾಡಿ ಅವುಗಳಲ್ಲಿ ಒಂದು ಆಲೂಗಡ್ಡೆಯ ಬಟ್ಟಲನ್ನು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡಿಕೊಳ್ಳಬೇಕು. ಅದಕ್ಕೆ A, B, C, D ಅಂತ ಗುರುತಿಸಿ ಪ್ರತಿಯೊಂದು ಆಲೂಗಡ್ಡೆಯನ್ನು ನೀರು ತುಂಬಿದ ಗಾಜಿನ ತೊಟ್ಟೆಯಲ್ಲಿ ಇಡಬೇಕು. ಆಗ A ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲನ್ನು ಖಾಲಿ ಇಡಿ. B ಎಂದು ಗುರುತಿಸಿದ ಆಲೂಗಡ್ಡೆಯ ಬಟ್ಟಲಿನಲ್ಲಿ 1 ಟೀ ಚಮಚದಷ್ಟು ಸಕ್ಕರೆ ಹಾಕಿ. C ಎಂದು ಗುರುತಿಸಲ್ಪಟ್ಟ ಆಲೂಗಡ್ಡೆಯ ಬಟ್ಟಲಿನಲ್ಲಿ 1 ಟೀ ಚಮಚ ಉಪ್ಪು ಹಾಕಿ. D ಎಂದು ಗುರುತಿಸಿದ ಬೇಯಿಸಿದ ಆಲೂಗಡ್ಡೆ ಬಟ್ಟಲಿನಲ್ಲಿ 1 ಟೀ ಚಮಚೆ ಸಕ್ಕರೆಯನ್ನು ಹಾಕಬೇಕು. ಉತ್ತರ, ಆವಾಗ ಇವೆಲ್ಲವನ್ನು 2 ಗಂಟೆಗಳ ಕಾಲ ಹಾಗೆ ಇಡಬೇಕು. ಅನಂತರ 4 ಆಲೂಗಡ್ಡೆ ಬಟ್ಟಲುಗಳನ್ನು ಗಮನಿಸಿ ಕೆಳಗಿನ ಪ್ರಶ್ನೆಗೆ ಉತ್ತರಗಳನ್ನು ಕೊಡಬೇಕು. ಫಸ್ಟ್ ಒನ್, B ಮತ್ತು C ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗ್ತದೆ ಅಂತ ವಿವರಿಸ್ರಿ ಅಂತ ಕೇಳಿದರು. ವೆರಿ ಈಸಿ. ಸಕ್ಕರೆ ಮತ್ತು ನೀರನ್ನು ಹೊಂದಿರುವ B ಮತ್ತು C ಆಲೂಗಡ್ಡೆ ಬಟ್ಟಲಿನ ಕುಳಿಗಳಿಗೆ ನೀರು ಅಭಿಸರಣೆ ಹೊಂದದೆ, ಆದ್ದರಿಂದ ನೀರು ಸಂಗ್ರಹವಾಗ್ತದೆ ಅಂತ ನೀವು ಬರಿಬಹುದು. ಇನ್ನು ಎರಡನೇ ಪ್ರಶ್ನೆ, A ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಈ ಪ್ರಯೋಗಕ್ಕೆ ಏಕೆ ಅವಶ್ಯಕ ಅಂತ ಕೇಳಿದರು. ಯಾಕಂದರೆ ಅದು ಉಳಿದ ಆಲೂಗಡ್ಡೆಯ ಕುಳಿಗಳಲ್ಲಿ ಉಂಟಾಗುವ ಬದಲಾವಣೆಯನ್ನು ಹೋಲಿಸಲಿಕ್ಕೆ ಮತ್ತು ಸಾರತೆಯಲ್ಲಿನ ವ್ಯತ್ಯಾಸದ ಸಂದರ್ಭದಲ್ಲಿ ಮಾತ್ರ ಅಭಿಸರಣೆ ನಡೀತದೆ. ಸೊ ಆ ಕಾರಣಕ್ಕಾಗಿ ಏನು ಮಾಡ್ತಾರೆ, A ಎಂದು ಗುರುತಿಸಿದ ಆಲೂಗಡ್ಡೆ ಬಟ್ಟಲು ಅವಶ್ಯಕ ಅಂತ ಬರೆದ್ರೆ ಸಾಕು.
ನೆಕ್ಸ್ಟ್ ಕ್ವಶನ್, ಎ ಮತ್ತು ಡಿ ಆಲೂಗಡ್ಡೆ ಬಟ್ಟಲಿನ ಕುಳಿಗಳಲ್ಲಿ ನೀರು ಏಕೆ ಸಂಗ್ರಹವಾಗೋದಿಲ್ಲ ಅಂತ ಕೇಳಿದರು. ಸೊ ವೆರಿ ಈಸಿ. ಏನಪ್ಪ ಅಂದ್ರೆ ಎ ಎಂದು ಗುರುತಿಸಿದ ಆಲೂಗಡ್ಡೆ ಕುಳಿ ಖಾಲಿಯಾಗಿದೆ ಮತ್ತು ಅದರ ಜೀವಕೋಶಗಳಲ್ಲಿನ ನೀರಿನ ಸಾರತೆ ವ್ಯತ್ಯಾಸ ಆಗಿಲ್ಲ. ಬಟ್ ಡಿ ಆಲೂಗಡ್ಡೆ ಬಟ್ಟಲು ಬೇಯಿಸಿದ ಆಲೂಗಡ್ಡೆಯಿಂದ ಮಾಡಲ್ಪಟ್ಟಿದೆ, ಆದ್ದರಿಂದ ಅಭಿಸರಣೆ ನಡೆಯೋದಿಲ್ಲ ಅಂತ ನೀವು ಬರೀಬೇಕಿತ್ತು. ಇಷ್ಟೇ ಇತ್ತು ಈ ಪಾಠದ ಪ್ರಶ್ನೋತ್ತರಗಳಂತ ಹೇಳ್ತಾ ಸೊ ಜೀವದ ಮೂಲ ಘಟಕ ಪಾಠದ ಪ್ರಶ್ನೋತ್ತರಗಳನ್ನು ಕೊಟ್ಟೆ. ಸೊ ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಪಾಠದ ಪ್ರಶ್ನೋತ್ತರದೊಂದಿಗೆ ಬರ್ತೀನಿ. ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಸಿಗುವ ಹೊಸ